ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಬಾಗಲಕೋಟೆಯ ಹಿಪ್ಪರಗಿ ಕಾರು ಸ್ಫೋಟ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ವೈನ್ ಶಾಪ್ ಮಾಲೀಕ ಹನುಮಂತ ಅಥಣಿ ಹತ್ಯೆಗೆ ಪೂರ್ವಯೋಜಿತವಾಗಿ ಕಾರಿನಲ್ಲಿ ಸ್ಫೋಟಕ ಇಟ್ಟಿರೋದು ದೃಢವಾಗಿದೆ. ಭೂಮಿ ಹಾಗೂ ಹಣಕಾಸು ವಿವಾದವೇ ಕೊಲೆಯ ಸಂಚಿಗೆ ಕಾರಣ ಎನ್ನುವುದು ಪೊಲೀಸ್ ತನಿಖೆಯಲ್ಲಿ ಬಯಲಾಗಿದೆ. ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ ಗೋಯಲ್ ನೇತೃತ್ವದ ತನಿಖೆಯಲ್ಲಿ ಪ್ರಕರಣದ ಅಸಲಿ ಸತ್ಯ ಬಯಲಾಗಿದ್ದು 4 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಗಿಯಲ್ಲಿ ವೈನ್ ಶಾಪ್ ಮಾಲೀಕ ಹನುಮಂತ ಅಥಣಿ ಅವರನ್ನ ಹತ್ಯೆ ಮಾಡಲು ಪ್ಲಾನ್ ಮಾಡಿಯೇ ಕಾರಿನಲ್ಲಿ ಸ್ಫೋಟಕ ಇಡಲಾಗಿತ್ತು ಅನ್ನೋ ಆರೋಪ ಈಗ ದೃಢವಾಗಿದೆ. ಈ ಪ್ರಕರಣದ ಮೇನ್ ಅಕ್ಯೂಸ್ಡ್ ಶಿವಾನಂದ ಪರಸಪ್ಪ ಜಲ್ಲಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಕೃತ್ಯಕ್ಕೆ ಸಹಕರಿಸಿದ ಆರೋಪದ ಮೇಲೆ ರೇವಣಪ್ಪ ನಿಂಗಪ್ಪ ಜಲ್ಲಿ ಕೂಡ ಅರೆಸ್ಟ್ ಆಗಿದ್ದಾನೆ. ಇನ್ನು ಮೊಬೈಲ್ ಹಾಗೂ ಥ್ರೆಟ್ ಮೆಸೇಜಸ್ಗೆ ಸಹಕರಿಸಿದ ಆರೋಪದ ಮೇಲೆ ಮಹಾದೇವ ಸಂಗಾಪುರ ಮತ್ತು ಮಲ್ಲಿಕಾರ್ಜುನ ಭದ್ರಪಾನ್ ಅವರು ಕೂಡ ಈಗ ಪೊಲೀಸರ ವಶದಲ್ಲಿದ್ದಾರೆ. ಆದರೆ ಸ್ಫೋಟಕ ವ್ಯವಸ್ಥೆಯನ್ನ ಮಾಡಿದ್ದಾನೆ ಎನ್ನಲಾದ ಗಜಾನನ ಸಂಗಾಪುರ ಮಾತ್ರ ಪೊಲೀಸರಿಗೆ ಚಳ್ಳೆ ಹಣ್ಣನ್ನ ತಿನ್ನಿಸಿ ಎಸ್ಕೇಪ್ ಆಗಿದ್ದಾನೆ. ಆತನಿಗಾಗಿ ಪೊಲೀಸರು ಸರ್ಚ್ ಆಪರೇಷನ್ ಅನ್ನು ಮುಂದುವರೆಸಿದ್ದಾರೆ. ಹನುಮಂತರ ಮೂವ್ಮೆಂಟ್ ಮೇಲೆ ಆರೋಪಿಗಳು ಮೊದಲೇ ಕಣ್ಣಿಟ್ಟಿದ್ರು ಎನ್ನಲಾಗಿದೆ. ಹಿಪ್ಪರಗಿಗೆ ತೆರಳಿದ್ದ ಆರೋಪಿಗಳು ಜನರ ಓಡಾಟ ಕಡಿಮೆಯಾಗುವುದನ್ನೇ ವೆಯ್ಟ್ ಮಾಡ್ತಿದ್ರು ಎನ್ನಲಾಗಿದೆ. ರಾತ್ರಿ ಸುಮಾರು 10:45 ವೇಳೆಗೆ ಹನುಮಂತರ ಕಾರಿನ ಬಳಿ ಸ್ಫೋಟಕ ಇಟ್ಟು ಬ್ಲಾಸ್ಟ್ ಮಾಡಲಾಗಿದೆ. ಸ್ಫೋಟ ಸಂಭವಿಸಿದ್ರು ಅದೃಷ್ಟವಶಾತ್ ಆ ವೇಳೆ ಹನುಮಂತ ಅವರು ಕಾರ್ನೊಳಗೆ ಇರಲಿಲ್ಲ. ಹೀಗಾಗಿ ದೊಡ್ಡ ಟ್ರಾಜಿಡಿ ತಪ್ಪಿದ್ದು ಹನುಮಂತ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸದ್ಯ ಪ್ರಕರಣದ ತನಿಖೆಯನ್ನು ಪೊಲೀಸರು ಮುಂದುವರೆಸಿದ್ದಾರೆ. ಹನುಮಂತ್ ಸಂಗೊಂಡು ಹತ್ನಿ ಸೆಕೆಂಡ್ ರಬ್ಬೈ ಸರ ನಮ್ದು ಹಿಬ್ಬರಿಗೆಲ್ಲಿ ಒಂದು ಶಾಪ್ ಇತ್ತು. ಒಂದು ಶಾಪ್ನ ಡೈಲಿ ಹೋಗೋದು ಬರೋದು ಮಾಡ್ತೀನಿ. ಮತ್ತು ನಾನು ನಿನ್ನೆ 4:30 ಗಂಟೆಗೆ ರಬ್ಬಕವಿಂದ ಹಿಬ್ಬರಿಗೆ ಬಂದ ಗಾಡಿ ಹಚ್ಚಿದ್ನಿ. ರಾತ್ರಿ 10:40 ನಾ ಮನೆಗೆ ಹೋಗ್ಬೇಕಂತ ಕ್ಯಾಶ್ ಜೋಡಿಸ್ಕೊಂಡು ಹೋಗ್ಬೇಕು ಅನ್ಬಿಡ್ದ ಧಮ್ ಅಂತ ಸ್ಫೋಟ ಆಯ್ತು. ಯಾವ ರೀತಿ ಸ್ಫೋಟ ಆಗೈತೆ ಅನ್ನೋದು ನಮ್ಗೆ ಕಂಡು ಬಂದಿಲ್ಲ. ಮತ್ತು ಅದ್ರ ಸ್ಪೇಸ್ಗಳು ಅಂದ್ರೆ 200 ಫೂಟ್ 300 ಫೂಟ್ ತನಕ ದೂರ ಹೋಗಿ ಬಿದ್ದವು. ಗಾಡಿ ಎಲ್ಲ ಇಂಜನ್ ಅದೆಲ್ಲ ಪಾರ್ಟ್ಸ್ ಎಲ್ಲ ಒಡೆದು ಹೋಗ್ಯಾವು. ಅದೇನಾಗೈತಿ ತನಿಖೆ ಮಾಡ್ಬೇಕಿನ್ನ. ಹೋದ ತಿಂಗಳು 25ನೇ ಜುಲೈ ನಮ್ಮ ಜಮಖಂಡಿ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹಿಪ್ಪರ್ಗಿಯಿಂದ ಸ್ವಲ್ಪ ದೂರ ಒಂದು ಯುವರಾಜ್ ವೈನ್ ಶಾಪ್ ಅಂಗಡಿ ಮುಂದೆ, ಅಲ್ಲಿ ಅಂಗಡಿ ಅವ್ರದ್ದು ಓನರ್ ಲೀಸಲ್ಲಿ ಯಾರು ಅಂಗಡಿಯವರು ಯಾರು ತಗೊಂಡಿದ್ರು ಅವ್ರ ಹೆಸರು ಹನುಮಂತ್ ಅಥಣಿ. ಅವ್ರ XUV 300 ಕಾರಲ್ಲಿ ರಾತ್ರಿ 10:45ಗೆ ಒಂದು ಬ್ಲಾಸ್ಟ್ ಎಕ್ಸ್ಪ್ಲೋಷನ್ ಆಗಿತ್ತು. ಆ ಟೈಮಲ್ಲಿ ಬ್ಲಾಸ್ಟ್ ಆದಾಗ ನಾವು ಎಲ್ಲರೂ ಇಮಿಡಿಯೇಟ್ಲಿ ಸ್ಪಾಟ್ಗೆ ಹೋಗಿದ್ದೀವಿ, ಪರಿಶೀಲನೆ ಮಾಡಿದ್ದೀವಿ. ನಮ್ಮ FSL ಟೀಮ್ ಅವರು ಕೂಡ ಬಂದಿದ್ದರು. ನಮ್ಮ BDDS ಟೀಮ್ ಇರುತ್ತೆ, ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಇರುತ್ತೆ, ಅವರು ಕೂಡ ಹೋಗಿ ಬಂದಿದ್ದಾರೆ. ಆದರೆ ಪಬ್ಲಿಕ್ ಅಲ್ಲಿ ವಿದೌಟ್ ಎನಿ ರೀಸನ್ ಪ್ಯಾನಿಕ್ ಕ್ರಿಯೇಟ್ ಆಗಬಾರದು. ಆ ಟೈಮಲ್ಲಿ ನಾವು ಏನು ಕಾರಣ ಇದೆ ಅದ್ರ ಬಗ್ಗೆ ನಾವು ಏನು ಗೆಸ್ ಅಥವಾ ಏನಾದರೂ ಆ ಥರ ಏನು ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿಲ್ಲ. ಆದರೆ ನಾವು ಇನ್ವೆಸ್ಟಿಗೇಷನ್ ಇಮಿಡಿಯೇಟ್ಲಿ ಅಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಜಮಖಂಡಿ CPI ಮಡ್ಡಿ ಅವ್ರ ನೇತೃತ್ವದಲ್ಲಿ 4 ಜನ PSI ಅವರು, ರೂರಲ್ PSI ಪೂಜಾರಿ ಅವರು, ತಿರ್ದಾಲ್ PSI ಶಿವಾನಂದ್ ಅವರು, ಮತ್ತೆ ನಮ್ಮ ಸೆನ್ PSI ಅದರಲ್ಲಿ ಯಾವ ರೀತಿ ಇದು CCTV ಅಥವಾ ಬೇರೆ ಡೀಟೇಲ್ಸ್ ಅವರು ನಿತಿನ್ ಅವರು, ಪ್ಲಸ್ ನಮ್ಮ ಕ್ರೈಮ್ ಆಫೀಸರ್ ಶ್ರೀಧರ್ ಅವರು, ಅವ್ರ ತಂಡ ಸೇರಿ 25 ಜನ ಕಂಟಿನ್ಯೂಸ್ಲಿ ಲಾಸ್ಟ್ 20 days ಇಂದ ಈ ಕೇಸ್ ಮೇಲೆ ಕೆಲಸ ಮಾಡ್ತಾ ಇದ್ರು. ಕೊನೆಯದಾಗಿ ಲಾಸ್ಟ್ 2 days ಅಲ್ಲಿ ನಮಗೆ ಈ ಕೇಸಲ್ಲಿ ರಿಸಲ್ಟ್ ಸಿಕ್ಕಿದೆ. ಈ ಕೇಸಲ್ಲಿ ನಾವು 4 ಜನಗೆ ಅರೆಸ್ಟ್ ಮಾಡಿದ್ದೀವಿ. ಬಿಜಾಪುರ್ ಹೆಬ್ಬಳ್ಳಿ ಗ್ರಾಮದಿಂದ 4 ಜನಗೆ ಅರೆಸ್ಟ್ ಮಾಡಿದ್ದೀವಿ. ಅವ್ರ ಮನೆಯಿಂದ ನಮಗೆ ಕೆಲವು ಎಕ್ಸ್ಪ್ಲೋಸಿವ್ ಮಟೀರಿಯಲ್ ಕೂಡ ಸಿಕ್ಕಿದೆ. ಅವರು ಯಾವ ರೀತಿ ಎಕ್ಸ್ಪ್ಲೋಷನ್ ಮಾಡಿದ್ದಾರೆ ಅದನ್ನು ಕೂಡ ನಾವು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅದನ್ನು ಕೂಡ ನಾವು ವೆರಿಫೈ ಮಾಡಿದ್ದೀವಿ. ಈ ಕೇಸಲ್ಲಿ ಅರೆಸ್ಟ್ ಆಗೋದು ವ್ಯಕ್ತಿದು ಹೆಸರು ಶಿವಾನಂದ್ ಪರಸಪ್ಪ ಜಲ್ಲಿ, 29 years, 29 ವರ್ಷ. ಇವನು A1. ಇವರು ತಿಗನ್ಬಿದ್ರಿ, ಬಬಲೇಶ್ವರ್ ತಾಲೂಕ್, ಬಿಜಾಪುರ್ ಡಿಸ್ಟಿಕ್ ಲಿಮಿಟ್. ಇವರು ನಮ್ಮ A1 ಪ್ರಿನ್ಸಿಪಲ್ ಅಕ್ಯೂಸ್ ಇರ್ತಾರೆ. ಇನ್ನೊಬ್ಬ ಅಕ್ಯೂಸ್ ರೇವಣ್ ನಿಂಗಪ್ಪ ಜಾಲಿ, 24 ವರ್ಷ. ಇವೊಂದು ವಾಸ ಕೂಡ ತಿಗನ್ಬಿದ್ರಿ. ಇವರು ಮತ್ತೆ A1 ಅಕ್ಯೂಸ್ ಇವರು ರಿಲೇಟಿವ್ ಕಸನ್ ಬ್ರದರ್ ತರ ಆಗ್ತಾ ಇದ್ದಾರೆ. ಇನ್ನಿಬ್ರು ಅಕ್ಯೂಸ್ ಮಹಾದೇವ್ ಬೀರಪ್ಪ ಸಂಗಪುರ್, 21 years, 21 ವರ್ಷ. ಇವರು ಕೂಡ ಹೆಬ್ಬಳಟ್ಟಿ, ಅಲ್ಲಿ ಹತ್ತಿರ ಹೆಬ್ಬಳಟ್ಟಿ ಗ್ರಾಮದಿಂದ ಇರ್ತಾರೆ. ಇನ್ನೊಬ್ಬ ಅಕ್ಯೂಸ್ ಮಲ್ಲಿಕಾರ್ಜುನ್ ಭದ್ರನವರ್, 23 ವರ್ಷ. ಈ ತರ 4 ಜನ ಅಕ್ಯೂಸ್ಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ನಮ್ಮ ಲಿಸ್ಟ್ ಪ್ರಕಾರ ಇನ್ನೊಬ್ಬ ಅಕ್ಯೂಸ್ ಗಜಾನ, ನಮ್ಮ A1 ಅಕ್ಯೂಸ್ ಯಾರಿದ್ದಾರೆ ಶಿವಾನಂದ್, ಅವರದ್ದು ಕಸನ್ ಬ್ರದರ್, ಯಾರು ಅವರಿಗೆ ಎಕ್ಸ್ಪ್ಲೋಸಿವ್ ಮಟೀರಿಯಲ್ ಪ್ರೊಕ್ಯೂರ್ ಮಾಡಕ್ಕೆ ಹೆಲ್ಪ್ ಮಾಡಿದ್ರು, ಅವರು ಇನ್ನೂ ನಮ್ಮಲ್ಲಿ ಅರೆಸ್ಟ್ ಆಗಬೇಕು. ಸೊ ಟೋಟಲ್ ಈ ಕೇಸಲ್ಲಿ 5 ಜನ ಅಕ್ಯೂಸ್ ಇದ್ದಾರೆ. ಅಲ್ಲಿ 4 ಜನ ಪ್ರಮುಖ ಅಕ್ಯೂಸ್ಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಓಕೆ, ಈ ಕೇಸಲ್ಲಿ ಮೋಟಿವ್ ಬಂದ್ಬಿಟ್ಟು ನಮ್ಮ ಪ್ರೈಮ್ ಅಕ್ಯೂಸ್ ಶಿವಾನಂದ್ ಯಾರಿದ್ದಾರೆ ಅವರ ದೊಡ್ಡಪ್ಪ
ನಿಂಗಪ್ಪ ಅವರು ಹನುಮಂತ್ ಅತ್ನಿ ಮತ್ತೆ ಬಸವರಾಜ್ ಅತ್ನಿ ಇಬ್ರು ಬ್ರದರ್ಸ್ ಇದ್ದಾರೆ. ಇದರಲ್ಲಿ ಹನುಮಂತ್ ಅತ್ನಿ ಯಾರ್ದು ಕಾರ್ ಬ್ಲಾಸ್ಟ್ ಆಗಿತ್ತು, ನಮ್ಮ ಪ್ರೈಮ್ ವಿಕ್ಟಿಮ್, ಅವರು ಇದು ಕೆಲವು ಬಾರ್ಸ್ 10-11 ಬಾರ್ಸ್ ಲೀಸ್ ಅಲ್ಲಿ ತಗೊಂಡು ಅದಕ್ಕೆ ನಡ್ಸಕ್ಕೆ ಜೊತೆಗೆ ಆ ಕೆಲಸ ಜೊತೆಗೆ ಅವರು ಕೆಲವು ಜನಕ್ಕೆ ಸಾಲ ಕೂಡ ಕೊಡ್ತಾ ಇದ್ರು. ಆ ತರ ಬಿಸ್ನೆಸ್ ಕೂಡ ಇತ್ತು ಅವ್ರದ್ದು. ಆ ಸಾಲ ಕೊಡುವಾಗ ಇವರು ಶಿವಾನಂದ್ ದೊಡ್ಡಪ್ಪ ನಿಂಗಪ್ಪ ಅವರಿಗೆ 4 ವರ್ಷ ಹಿಂದೆ 40 ಲಕ್ಷ ಸಾಲ ಕೊಟ್ಟಿದ್ರು. ಅವರು 5 ಎಕರೆ 20 ಗುಂಟೆ ಜಮೀನ್ ಬದಲಾಗಿ ಸಾಲ ಕೊಟ್ಟಿದ್ರು. ಲಾಸ್ಟ್ ಇಯರ್ ಜೂನ್ ಅಲ್ಲಿ ಅವ್ರಿಗೆ ವಾಪಸ್ ಅಮೌಂಟ್ ಕೊಡಕ್ಕೆ ಆಗಿಲ್ಲದೆ ಇವರ ಹೆಸರು ಮೇಲೆ ಏನ್ ಜಮೀನ್ ಇತ್ತು RTC ಮುಖಾಂತರ ಹನುಮಂತ್ ಅತ್ನಿ ಹೆಸರು ಮೇಲೆಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಆದ್ರೆ ಇವ್ರು ಶಿವಾನಂದ್ ಏನ್ ಹೇಳ್ತಾ ಇದ್ರು, ನಮ್ಮ ಫ್ಯಾಮಿಲಿದು ಜಮೀನ್ ಏನಿದೆ ನಮ್ಮ ಫ್ಯಾಮಿಲಿ ಅಲ್ಲಿನೇ ಇರ್ಬೇಕು ಅಂತ ಅವರು ಹೋದ ವರ್ಷ ಹೋಗಿ ಹನುಮಂತ್ ಮತ್ತೆ ಬಸವರಾಜ್ ಇಬ್ಬರಿಗೆ ಏನ್ ನೆಗೋಸಿಯೇಷನ್ ಮಾಡ್ತಾರೆ, ಇದು ನನ್ಗೆ ಪೊಸಿಷನ್ ಕೊಡಿ, ನನ್ಗೆ ಲೀಸ್ ಮೇಲೆ ಕೊಡಿ, ನನ್ನ ದೊಡ್ಡಪ್ಪ ಏನ್ ಸಾಲ ಇದೆ ನಾನು ವರ್ಷಕ್ಕೆ ಇಷ್ಟು ಕೊಟ್ಬಿಟ್ಟು ನಾನು ನಿಮ್ಗೆ ಅಮೌಂಟ್ ವಾಪಸ್ ಕೊಡ್ತೀನಿ. ಆ ಅಗ್ರಿಮೆಂಟ್ ಮೇಲೆ ಲಾಸ್ಟ್ 1 ಇಯರ್ ಇಂದ ಶಿವಾನಂದ್ ಅದೇ ಜಮೀನ್ 5 ಎಕರೆ ಜಮೀನ್ ಏನಿದೆ ಅದೇ ಜಮೀನಲ್ಲಿ ಇವರು ಪೊಸಿಷನ್ ಅಲ್ಲಿ ಇದ್ದಾಗ ಅದರಲ್ಲಿ ದ್ರಾಕ್ಷಿ ಅಥವಾ ಬೇರೆ ಬೇರೆ ಕ್ರಾಪ್ಸ್ ಏನಿದೆ ಅದು ಬೆಳೀತಾ ಇತ್ತು. ಈಗ ಈ ವರ್ಷ ಫಸ್ಟ್ ಇಯರ್ ಸ್ವಲ್ಪ ಪೇಮೆಂಟ್ ಡ್ಯೂ ಆಗಿತ್ತು. ಟೋಟಲ್ 40 lakhs ಅವರು ಆ ಟೈಮಲ್ಲಿ ಸಾಲ